ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ಈ ಒಂದು ಪ್ರೋತ್ಸಾಹಧನಕ್ಕಾಗಿ ಅರ್ಜಿ ಆಹ್ವಾನವಾಗಿದೆ. ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಸೊ ವೆಬ್ಸೈಟ್ನಲ್ಲೇ ಶೋ ಆಗ್ತಾ ಇದೆ. ಇವಾಗ ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. 2024-25ನೇ ಸಾಲಿನ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಇವಾಗ ನೋಡ್ತಾ ಇದ್ದೀರಾ. ಆನ್ಲೈನ್ ವಿದ್ಯಾರ್ಥಿ ವೇತನ ಅರ್ಜಿಗಳು ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ. ಭಾಳಷ್ಟು ದಿನ ವೇಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. PUC ವಿದ್ಯಾರ್ಥಿಗಳಾಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳು ಮತ್ತು PG ವಿದ್ಯಾರ್ಥಿಗಳು ಭಾಳಷ್ಟು ದಿನ ವೇಟ್ ಮಾಡ್ತಾಯಿದ್ರು ಪ್ರೈಸ್ ಮನಿ 2024-25ನೇ ಸಾಲಿನ ಒಂದು ಪ್ರೈಸ್ ಮನಿಗೋಸ್ಕರ. ಬಟ್ ಇವಾಗ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಒಂದು ವೆಬ್ಸೈಟ್ನಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಹೊಸ ವೆಬ್ಸೈಟು. ಮುಂಚೆ ಈ ರೀತಿಯಾಗಿ ಬರ್ತಾ ಇದ್ದಿಲ್ಲ. ಸೊ ಇದರಲ್ಲಿ ಬೇರೆ ಒಂದು ಮಾಡಿದ್ದಾರೆ. ಸೊ ಇದನ್ನು ಹೊಸ ವಿಧಾನದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮುಂಚೆ ಬೇರೆ ಬರ್ತಾ ಇತ್ತು, ಸೊ ಇವಾಗ ಬೇರೆ ಮಾಡಿದ್ದಾರೆ. ಸೊ ಮೊದಲು ಇಲ್ಲಿ ಓಪನ್ ಆಗಿದೆ ಪ್ರೈಸ್ ಮನಿ ಅಂತ. ಇಲ್ಲಿ ರಿಜಿಸ್ಟರ್ ಅಂತಿದೆ ನೋಡಿ, ಅಪ್ಲೈ ಆ್ಯಂಡ್ ರಿಜಿಸ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟರ್ ಅವ್ರು ರಿಪೀಟ್ ಅಂತ ಎರಡು ಕೇಳುತ್ತೆ. ಇಲ್ಲಿ ಮೊದಲಿಗೆ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಕೀಮ್ ಹೆಸರು ತೋರಿಸುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ, ಫುಲ್ ವಿಡಿಯೋ ಇರುತ್ತೆ. ಜಸ್ಟ್ ನಿಮಗೆ ನಾಲೆಜ್ಗೋಸ್ಕರ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ನಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ಹಲವಾರು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಂತ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಕೊನೆಯ ದಿನಾಂಕ ಇನ್ನೂ ಇಲ್ಲಿ ಶೋ ಆಗ್ತಾಯಿಲ್ಲ ಸ್ನೇಹಿತರೆ. ಈ ಒಂದು ಪ್ರೈಸ್ ಮನಿಗೆ ಕೊನೆಯ ದಿನಾಂಕ ಯಾವುದು ಅಂತ ಇಲ್ಲಿ ಕೊಟ್ಟಿಲ್ಲ. ಸೊ ಒಂದು ಹೊಸ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ ಪ್ರೈಸ್ ಮನಿಗೋಸ್ಕರನೇ. ಹಾಗಾಗಿ ಇದರಲ್ಲಿ ಯಾವುದೇ ಥರ ತೋರಿಸ್ತಾ ಇಲ್ಲ. ಮುಂಚೆ ಹಳೆಯ ವೆಬ್ಸೈಟ್ನಲ್ಲಿ ಈ ಒಂದು ಲಾಸ್ಟ್ ಡೇಟು ತೋರಿಸ್ತಾ ಇತ್ತು. ಸೊ ಇವಾಗ ಈ ಒಂದು ಲಾಸ್ಟ್ ಡೇಟನ್ನು ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಪ್ಡೇಟ್ನಲ್ಲಿ ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಪ್ರೈಸ್ ಮನಿಗೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ಇವಾಗ ಸದ್ಯಕ್ಕೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು. ಆಮೇಲೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಬೇಕು, ಪೇರೆಂಟ್ಸ್ ಆಧಾರ್ ಕಾರ್ಡು. ಪೇರೆಂಟ್ಸ್ ಆಧಾರ್ ಕಾರ್ಡು. ಮತ್ತು ನೀವು ಮುಂದೆ PUC ಪಾಸ್ ಆಗಿದ್ದರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಡಿಗ್ರಿ ಪಾಸ್ ಆಗಿದ್ದರೆ ಈ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅಂದರೆ ಫೈನಲ್ ಸೆಮ್ವರೆಗೂ ಒಂದರಿಂದ ಎಲ್ಲ ಒಂದು ಸೆಮ್ಮಿನವರೆಗೂ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕು ಕಂಪಲ್ಸರಿ ಬೇಕು. ಅದಾದ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕಂಪಲ್ಸರಿ ಬೇಕು. ಹಾಗೆ ಒಂದು ಫೋಟೋ ಕೂಡ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದರ ನಂತರ ಮೊಬೈಲ್ ನಂಬರಾಗಿ ಕಾಮನ್ನಾಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಮೊಬೈಲ್ ನಂಬರು. ಮತ್ತು ಇಮೇಲ್ ID ಕೂಡ ಬೇಕಾಗುತ್ತೆ. ಇಮೇಲ್ ID ಕಂಪಲ್ಸರಿ ಬೇಕು ಅಪ್ಲಿಕೇಶನ್ ಹಾಕುವಾಗ. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ಪ್ರೈಸ್ ಮನಿಗೆ ಅಪ್ಲಿಕೇಶನನ್ನು ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರೈಸ್ ಮನಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟ್ ಆದ ಒಂದು ಡೀಟೇಲ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇದರ ಒಂದು ಲಾಸ್ಟ್ ಡೇಟು ಕೊಟ್ಟಿಲ್ಲ, ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಅಪ್ಡೇಟ್ ಬಂದ ನಂತರ ಈ ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಿನ್ನೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸದ್ಯಕ್ಕೆ ಇದಿಷ್ಟು ಒಂದು ಪ್ರೈಸ್ ಮನಿಯ ಒಂದು ಅಪ್ಡೇಟು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದ್ರ ರಿಲೇಟೆಡಾಗಿ ಈ ಒಂದು ಪ್ರೈಸ್ ಮನಿ ರಿಲೇಟೆಡಾಗಿ ಏನಾದ್ರು ಡೌಟ್ಸ್ಗಳಿದ್ದರೆ, ಕ್ವಶನ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು Instagram ID ಇದೆ, ಅದರಲ್ಲಿ ಬಂದು ಕೂಡ ಮೆಸೇಜ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆ ಒಂದು Instagram ID ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಬಂದು ನೀವು ಫಾಲೋವನ್ನು ಮಾಡ್ಬೋದು ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ಇತರರಿಗೂ ಶೇರ್ ಮಾಡಿ, ಇತರರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.